ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಪಥಸಂಚಲನದ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿಸಿ ಫೌಜಿಯಾ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ಈ ಸಭೆ ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ 10 ಸಂಘಟನೆಯ ಸದಸ್ಯರು. ನವೆಂಬರ್ 2ರಂದು ಏನು ಪಥಸಂಚಲನಕ್ಕೆ ಪ್ರತಿಭಟನೆಗೆ ಅವಕಾಶ ಕೋರಿರುವಂತಹ ಸಂಘಟನೆಗಳಿವೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್ ಸೇರಿದಂತೆ 10 ಸಂಘಟನೆಯ ಸದಸ್ಯರು ಕೂಡ ಈ ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ದಿನ ಈ ಎಲ್ಲಾ ಸಂಘಗಳ ಸದಸ್ಯರುಗಳು ಕೂಡ ಮೆರವಣಿಗೆ ಪಥಸಂಚಲನಕ್ಕೆ ಅನುಮತಿ ಕೋರಿರುವಂತಹ ಹಿನ್ನೆಲೆಯಲ್ಲಿ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ, ಏನು ಮಾತುಕತೆಯಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶವನ್ನ ನವೆಂಬರ್ 2ಕ್ಕೆ ಕೊಡಲಾಗುತ್ತಾ? ಉಳಿದ ಸಂಘಟನೆಗಳೇನೀಗ ಅಂದೇ ಅನುಮತಿಯನ್ನ ಕೋರ್ತಾ ಇವೆ, ಅವುಗಳ ಕತೆ ಏನು? ಹಾಗಿದ್ರೆ ಈ ಜಟಾಪಟಿಗೆ ಎಲ್ಲಿಗೆ ಬಂದಿಲ್ಲತ್ತೆ? ಕೋರ್ಟ್ ಕಟಕಟೆ ಏರಿತ್ತು. ಕೋರ್ಟ್ ಸೂಚನೆ ಮೇರೆಗೆ ಈಗ ಸಭೆ ಆಗ್ತಾ ಇದೆ. ಸಭೆಯ ನಂತರ ಏನು ವಿವರಣೆ ಸಿಗುತ್ತೆ, ಏನು ಮಾಹಿತಿ ಹೊರಬರುತ್ತೆ, ಏನು ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ? ಈ 10 ಸಂಘಟನೆ ಸದಸ್ಯರೊಂದಿಗೆ ನಡೆಯುವಂತಹ ಶಾಂತಿ ಸಭೆ ಆರಂಭ ಆಗಿದೆ. ಭಾಗಿಯಾಗಿದ್ದಾರೆ 10 ಸಂಘಟನೆಯ ಸದಸ್ಯರುಗಳು. ಡಿಸಿ ಫೌಜಿಯಾ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಕಲಬುರಗಿ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆ ಇದು. ಹಿಂದೆ ನಡೀಬೇಕಾಗಿದ್ದಂತಹ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗಿತ್ತು, ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಕೋರ್ಟ್ ಮೆಟ್ಟಿಲೇರಿತು ಆರ್ಎಸ್ಎಸ್ ಸಂಘ. ಅಲ್ಲಿ ಸಾಕಷ್ಟು ವಿಚಾರಣೆ, ವಾದ ಪ್ರತಿವಾದ ನಡೆದ ಬಳಿಕ ಬದಲಿ ದಿನಾಂಕಕ್ಕೆ ಮತ್ತೊಂದು ಅರ್ಜಿ ಹಾಕ್ಕೊಳ್ಳಿ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ನವೆಂಬರ್ 2ಕ್ಕೆ ನಾವು ಪಥಸಂಚಲನ ನಡೆಸ್ತೀವಿ ಅಂತ ಮತ್ತೊಂದು ಅರ್ಜಿ ಹಾಕ್ತಾರೆ. ಆದರೆ ಅದೇ ದಿನ ಉಳಿದ 10 ಸಂಘಟನೆಗಳು ಅರ್ಜಿ ಹಾಕ್ತಂತಹ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ಯಾರಿಗೆ ಅವಕಾಶ ಕೊಡಬೇಕು, ಎಲ್ಲ ಕಡೆನೂ ಭದ್ರತೆ ಒದಗಿಸೋದಕ್ಕಾಗತ್ತಾ ಅನ್ನುವ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಜಿಲ್ಲಾಡಳಿತ ಮುಂದಿಟ್ಟಂತಹ ಹಿನ್ನೆಲೆಯಲ್ಲಿ ಒಂದು ಶಾಂತಿ ಸಭೆ ಈಗ ಆಯೋಜನೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಆರ್ಎಸ್ಎಸ್ ಪಥಸಂಚಲನಕ್ಕೆ ಈ ಹಿಂದೆ ಬ್ರೇಕ್ ಹಾಕಲಾಯಿತು. ಈಗ ನವೆಂಬರ್ 2ಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಕುತೂಹಲ ಇದೆ. ಅದಕ್ಕೂ ಮುಂಚೆ ಈ 10 ಸಂಘಟನೆಗಳು ಅಂದೇ ಸಭೆಯನ್ನು ನಡೆಸೋದಕ್ಕೆ ಅನುಮತಿ ಕೋರಿರುವ ಹಿನ್ನೆಲೆಯಲ್ಲಿ ಈ ಶಾಂತಿ ಸಭೆ ಎಷ್ಟು ಪ್ರಮುಖ ಆಗುತ್ತೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಒಂದು ನಿರ್ಣಯ ಅವತ್ತು ಹೊರಬೀಳುವಂತಹ ಚಾನ್ಸಸ್ ಇದೆಯಾ? ಪ್ರತಿಮಾ, ಇವತ್ತು ಸಹಜವಾಗಿ ಏನು ಹೈಕೋರ್ಟ್ ಸೂಚನೆ ನೀಡಿರುತ್ತೋ ಆ ಹಿನ್ನೆಲೆಯಲ್ಲಿ ಸದ್ಯ ಶಾಂತಿ ಸಭೆ ಆರಂಭವಾಗಿದೆ. ಕೆಲವೇ ಕ್ಷಣಗಳ ಹಿಂದೆ ಏನು ಅಂತಾರೆ ಜಿಲ್ಲಾಧಿಕಾರಿ ಫೌಜಿಯಾ ತರ್ನಮ್ಮನ್ ನೇತೃತ್ವದಲ್ಲಿ ಸದ್ಯ ಶಾಂತಿ ಸಭೆಯನ್ನು ಏನು ಅಂತಾರೆ ಆರಂಭ ಮಾಡಲಾಗಿರ್ತಕ್ಕಂಥದ್ದು. ಸಭೆಯಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸುಲು ಮತ್ತು ಶಾಬಾದ್ ಉಪವಿಭಾಗದ ಡಿವೈಎಸ್ಪಿ ನೇತೃತ್ವದಲ್ಲಿ ಸದ್ಯ ಸಭೆ ಆರಂಭವಾಗಿದೆ. 10 ಸಂಘಟನೆಗಳಿಗೆ ಏನು ನೋಟಿಸ್ ನೀಡಲಾಗಿತ್ತು, ಆ 10 ಸಂಘಟನೆಯ ಸುಮಾರು ಏನು ಅಂತಾರೆ 30ಕ್ಕೂ ಹೆಚ್ಚು ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕೆಂತಂದರೆ ತಲಾ 3 ಸದಸ್ಯರನ್ನ ಏನು ಅಂತಾರೆ ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಆ ಎಲ್ಲ 10 ಸಂಘಟನೆಯ 3 ಸದಸ್ಯರನ್ನ ಈಗ ಆ ಸಭೆಗೆ ಹಾಜರಾಗಿರ್ತಕ್ಕಂಥದ್ದು. ಮತ್ತು ಅದಲ್ಲದೆ ಏನಂತಾರೆ ಇನ್ನಿತರ 2 ಸಂಘಟನೆಗಳು ಕೂಡ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ದು. ಆದರೆ ಅವರಿಗೆ ಸಭೆಗೆ ನಿರಾಕರಣೆ ಮಾಡಿದಂಥ ಹಿನ್ನೆಲೆಯಲ್ಲಿ ಆ ಸಭೆ ಆರಂಭಕ್ಕೂ ಮುನ್ನವೇ ದೊಡ್ಡ ಗಲಾಟೆನೇ ಏನು ಅಂತಂದರೆ ಆ ಜಿಲ್ಲಾಡಳಿತ ಕಚೇರಿ ಮುಂಭಾಗ ನಡೀತು. ಯಾಕೆಂದರೆ ಪೊಲೀಸರು ಏನು ಹೈಕೋರ್ಟ್ ಸೂಚನೆ ನೀಡಿತ್ತು ಮತ್ತು ಜಿಲ್ಲಾಡಳಿತದ ಏನು ಆ ಸೂಚನೆ ಇತ್ತು, ಅದೇ ಪ್ರಕಾರ ಕೇವಲ 10 ಸಂಘಟನೆಗಳಿಗೆ ಯಾವ್ಯಾವ ಸಂಘಟನೆಗಳಿಗೆ ನೋಟಿಸ್ ನೀಡಲಾಗಿತ್ತು ಆ ಸಂಘಟನೆಗಳ ಸದಸ್ಯರಿಗೆ ಮಾತ್ರ ಸಭೆಗೆ ಒಳಗೆ ಬಿಡುವಂಥ ಕೆಲಸ ಮಾಡ್ತಿದ್ರು. ಈ ವೇಳೆ ಏನು ಅಂತಂದರೆ ಜೈಭೀಮ್ ಸಂಘಟನೆ ಗುಂಡಪ್ಪ ಅನ್ನೋರು ಅಂತಂದರೆ ಪೊಲೀಸರ ಜೊತೆ ವಾಗ್ವಾದಕ್ಕೆ ಏನು ಅಂತಾರೆ ಮುಂದಾದರು. ಯಾಕಂತಂದ್ರೆ ನಾವು ಕೂಡ ಸಭೆಗೆ ಹೋಗ್ತೀವಿ, ನಮ್ಮ ಏನು ಒಪಿನಿಯನ್ ಇದೆ ಅದನ್ನು ಕೂಡ ಸಭೆಯಲ್ಲಿ ತಿಳಿಸ್ತೀವಿ ಅನ್ನೋ ಒಂದು ವಾಗ್ವಾದನ ಮುಂದಿಟ್ಟದಾಗ ಪೊಲೀಸರು ಇಲ್ಲ, ಜಿಲ್ಲಾಡಳಿತ ಹೇಳಿರ್ತಕ್ಕಂಥದ್ದು ಮತ್ತು ಜಿಲ್ಲಾಡಳಿತ ಕೊಟ್ಟಂಥ ಏನು ಲೀಸ್ಟ್ ಇದೆ ಅದರ ಪ್ರಕಾರ ನಾವು ಒಳಗೆ ಬಿಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಇದಕ್ಕೆ ಆಕ್ರೋಶಗೊಂಡಂಥ ದಲಿತ ಸಂಘಟನೆ ಸದಸ್ಯರು ಆ ಪೊಲೀಸರ ಮೇಲೆ ವಾಗ್ವಾದವನ್ನು ಮಾಡಿದರು ಮತ್ತು ಸಾಕಷ್ಟು ಏನಂತಾರೆ ಆಕ್ರೋಶವನ್ನು ಹೊರಹಾಕಿದರು. ಒಂದು ಹಂತದಲ್ಲಿ ಕಲಬುರಗಿಯನ್ನೇ ಬಂದ್ ಮಾಡ್ತೀವಿ ನಾವು, ನೀವು ನಮಗೆ ಅವಕಾಶ ಕೊಡದೆ ಹೋಗುವಂಥ ನಿಟ್ಲಿನೇ ಅನ್ನುವಂಥ ಒಂದು ಆಕ್ರೋಶವನ್ನು ಸದ್ಯ ಹೊರಹಾಕಿರ್ತಕ್ಕಂಥದ್ದು. ಅದಾದ ಕೆಲವೇ ಕ್ಷಣಗಳಲ್ಲಿ ಸಭೆ ಸದ್ಯ ಆರಂಭವಾಗಿದೆ. ಪ್ರತಿಮಾ, ಎಲ್ಲ 10 ಸಂಘಟನೆಗಳ ಸದಸ್ಯರ ಒಪಿನಿಯನ್ನ ತೆಗೆದುಕೊಳ್ಳಲಾಗುತ್ತೆ ಮತ್ತು RSS ಸಂಘಟನೆಯನ್ನು ನವೆಂಬರ್ 2ರಂದು ಏನು RSS ಪಥಸಂಚಲನ ಹಮ್ಮಿಕೊಂಡಿರುತ್ತೆ ಅದಕ್ಕೆ ವಿರೋಧ ಯಾಕೆ ಮತ್ತು ತಮ್ಮ ಒಲವು ಏನಿದೆ ಇವೆಲ್ಲವನ್ನೂ ಕೂಡ ಲಿಖಿತವಾಗಿ ದಾಖಲಿಸಬೇಕಾದಂಥ ಆ ಸೂಚನೆ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟನೆಯ ಸುಮಾರು 3 ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಒಪಿನಿಯನ್ ಏನಿದೆ ಅಂದರೆ ಪರ ಮತ್ತು ವಿರೋಧ 2 ಒಪಿನಿಯನ್ಗಳನ್ನು ಲಿಖಿತವಾಗಿ ದಾಖಲಿಸಬೇಕು ಮತ್ತು ಒಂದು ಹಂತದಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲ ಸಂಘಟನೆಗಳನ್ನು ಮನವೊಲಿಸುವಂಥ ಪ್ರಯತ್ನ ಮಾಡುತ್ತೆ ಮತ್ತು ಎಲ್ಲರಿಗೂ ಕೂಡ ಯಾವ್ಯಾವ ನಿಟ್ಟಿನಲ್ಲಿ ಅವಕಾಶ ಕೊಡಬೇಕು ಮತ್ತು ಯಾವ್ಯಾವ ದಿನಾಂಕದಂದು ಅವಕಾಶ ಕೊಡಬೇಕು ಅವೆಲ್ಲವನ್ನು ಕೂಡ ಚರ್ಚೆ ಮಾಡುತ್ತೆ. ಅದಾದ ನಂತರ ಯಾರೂ ಕೂಡ ಮನವೊಲಿಕೆಗೆ ಬಗ್ಗದೇ ಹೋದರೆ ಮತ್ತು ಸಭೆಯಲ್ಲಿ ಒಮ್ಮತ ಮೂಡದೇ ಹೋದರೆ ಇಲ್ಲಿ ಬಂದಿರತಕ್ಕಂಥ ಒಪಿನಿಯನ್ಗಳು ಮತ್ತು ಇಲ್ಲಿ ದಾಖಲಾದಂಥ ಹೇಳಿಕೆ ಎಸ್ ದತ್ತಾತ್ರೇಯ ಹಾಗೆ ಸಂಪರ್ಕದಲ್ಲಿ